ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೀಗೆ ಆಗಲೇಬಾರ್ದಿತ್ತು. ಚೂರಾದ್ರೂ ಮರ್ಯಾದೆ ಕೊಡಬೇಕಾಗಿತ್ತು. ಬೇರೆಯವರು ಇರಲಿ, ಅವರ ಪಕ್ಷದಲ್ಲೇ ಅವರ ಮಾತಿಗೆ ಕಿಮ್ಮತ್ತಿಲ್ಲ ಅಂದ್ರೆ ಹೇಗೆ? ಪಾಪ ಆ ವಯಸ್ಸಾದ ಜೀವ ಇದನ್ನೆಲ್ಲ ಹೇಗೆ ತಡ್ಕೋಬೇಕು? ಅವ್ರು ಬಿಡಿ, ಅವರ ಮಗ ಪ್ರಿಯಾಂಕ್ ಖರ್ಗೆ ಅವರು ಹೇಗೆ ಅರಗಿಸ್ಕೊಳ್ಬೇಕು ಇದನ್ನೆಲ್ಲ? ಮಲ್ಲಿಕಾರ್ಜುನ ಖರ್ಗೆ ಅಂದ್ರೆ ಯಾರು? ಕಾಂಗ್ರೆಸ್ ಪಕ್ಷದ ಕಟ್ಟುನಿಟ್ಟಿನ ಕಟ್ಟಾಳು. ಒಂಥರ ಬಾಹುಬಲಿ ಸಿನಿಮಾದ ಕಟ್ಟಪ್ಪನಂತಹ ನಿಷ್ಠೆ. ಶಿವಗಾಮಿ ಮಾತಿಗೆ ಕಟ್ಟಪ್ಪ ಹೇಗೆ ನಿಷ್ಠರಾಗಿದ್ರು ಹಂಗೆ ಇಟಲಿ ಮಾತಿಗೆ ಖರ್ಗೆ ಅವರು ನಿಷ್ಠರಾಗಿದ್ದಾರೆ. ಅವ್ರ ಕಾಲಲ್ಲಿ ತೋರಿಸಿದ್ರೆ ಸಾಕು, ಕೈಯಲ್ಲಿ ಮಾಡ್ತಾರೆ. ಅಂತೂ ಇಂತೂ ಇಷ್ಟು ವರ್ಷ ದುಡಿದಿದ್ದಕ್ಕೆ ಕೊನೆಯ ಗಳಿಗೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪಕ್ಷದ ರಾಷ್ಟ್ರಾಧ್ಯಕ್ಷರಾಗಿ ಮಾಡಿದ್ರು. ಆದರೆ ಏನ್ ಬಂತು ಪ್ರಯೋಜನ? ರಾಷ್ಟ್ರಾಧ್ಯಕ್ಷರಾದರೂ ಅವರ ಮಾತಿಗೆ ಚೂರೇ ಚೂರು ಬೆಲೆ ಇಲ್ಲ. ಗಾಂಧಿ ಫ್ಯಾಮಿಲಿ ಅಂತೂ ರೆಸ್ಪೆಕ್ಟೇ ಕೊಡಲ್ಲ, ಓಕೆ, ಬಟ್ ಉಳಿದವರು ಕೊಡಲ್ಲ ಅಂದ್ರೆ ಹೇಗೆ ಹೇಳಿ? ಪ್ರಯಾಗ್ರಾಜ್ನಲ್ಲಿ 144 ವರ್ಷಕ್ಕೊಮ್ಮೆ ಬರುವಂತಹ ಕುಂಭಮೇಳ ನಡೀತಾ ಇದೆ. ಕೋಟಿ ಕೋಟಿ ಜನ ಅದರಲ್ಲಿ ಪಾಲ್ಗೊಳ್ತಿದ್ದಾರೆ. ಅದ್ಯಾಕೋ ಏನು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅದು ಇಷ್ಟ ಆಗ್ಲೇ ಇಲ್ಲ. ಅಮೃತ ಸ್ನಾನ ಕಾನ್ಸೆಪ್ಟೇ ಸರಿಲ್ಲ ಅಂದ್ಬಿಟ್ರು. ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಪ್ರಶ್ನೆ ಮಾಡಿದ್ರು. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को? मैं किसी की आस्था के ऊपर ठोस नहीं लगाना चाहता हूं. अगर किसी को दुख हुआ तो मैं माफी चाहता हूं, लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे. कंपटीशन में एक डुबकी मारता दूसरा, और जब तक वो टीवी में अच्छा नहीं आता तब तक डुबकी मारते रहते. ಈಗ ನೀವೇ ಹೇಳಿ, ಒಂದು ಕುಟುಂಬ ಇರುತ್ತೆ, ಅದಕ್ಕೊಬ್ಬ ಯಜಮಾನ ಇರ್ತಾನೆ. ಈ ಯಜಮಾನನಿಗೆ ಯಾರ್ದೋ ಮನೆಗೆ ಹೋಗೋದು ಇಷ್ಟ ಇಲ್ಲ ಅಂದ್ರೆ ಉಳಿದವ್ರು ಹೋಗ್ತಾರಾ? ಇಲ್ಲ ತಾನೆ. ಹಾಗೆ ಕಾಂಗ್ರೆಸ್ ರಾಷ್ಟ್ರಾಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಕುಂಭಮೇಳದ ಗಂಗಾ ಸ್ನಾನದಿಂದ ಬಡತನ ನಿರ್ಮೂಲನೆ ಆಗುತ್ತಾ ಅನ್ನೋ ಪ್ರಶ್ನೆ ಕೇಳ್ತಾರೆ. ಸೊ ಅವರಿಗೆ ಮಹಾ ಕುಂಭಮೇಳಕ್ಕೆ ಹೋಗೋದು, ಅಲ್ಲಿ ಗಂಗಾ ಸ್ನಾನ ಮಾಡೋದು ಇದ್ಯಾವುದು ಇಷ್ಟ ಇಲ್ಲ ಅಂತ ಆಯ್ತು. ಅವರು ಅದನ್ನ ಒಪ್ಪಲ್ಲ ಅಂದಮೇಲೆ ಇಡೀ ಪಕ್ಷದ ನಾಯಕರು ಅದನ್ನ ಒಬ್ಬಾರ್ದು ತಾನೆ. ಆದ್ರೆ ಇಲ್ಲಿ ಎಲ್ಲಾ ಉಲ್ಟ. ಖರ್ಗೆ ಅವರು ಗಂಗಾ ಸ್ನಾನ ಮಾಡಬಾರ್ದು ಅಂತಿದ್ರೆ ಡಿ.ಕೆ. ಸಾಹೇಬ್ರು ನಾನು ಕುಂಭಮೇಳಕ್ಕೆ ಹೋಗ್ತೀನಿ ಅಂತಾರೆ. ಎಲ್ಲ ದೇವರಿಗೂ ದೊಡ್ಡ ದೇವರು ಪರಮೇಶ್ವರ. ಪರಮೇಶ್ವರನ ಪ್ರತಿಮೆ ಈಶ್ವರ ಕಪಿಲೇಶ್ವರ. ಇದು ಕಪಿಲೇಶ್ವರ ದೇವಸ್ಥಾನ. ಇದನ್ನು ದಕ್ಷಿಣ ಕಾಶಿ ಅಂತೇಳಿ ಕರೀತಾ ಇದ್ದಾರೆ. ನಾನು ಕೂಡ ಈ ಬಾರಿ ಕುಂಭಮೇಳಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಾನು, ನಮ್ಮ ಕುಟುಂಬ, ಅಲ್ಲಿ ಸರ್ಕಾರದವರು ಕೂಡ, ಅಲ್ಲಿ ಹಿರಿಯ ಮಂತ್ರಿಗಳು ಕೂಡ ಬಂದು ನನ್ನನ್ನು ಆಹ್ವಾನಿಸಿದ್ದಾರೆ, ಬಂದು ನನ್ನ ಕರೆದಿದ್ದಾರೆ. ನಾನು ಕುಟುಂಬ ಸಮೇತ ಹೋಗ್ತಾ ಇದ್ದೀವಿ. ಇನ್ನು ದಿನಾಂಕ ನಿಗದಿಯಾಗಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ, ಯಾರು ಅವ್ರವ್ರ ಧರ್ಮ ಬಿಡುವಂತ ಯಾರು ಹೇಳುದಿಲ್ಲ. ರಾಷ್ಟ್ರಾಧ್ಯಕ್ಷರು ಹಂಗಂದ್ರೆ ರಾಜ್ಯಾಧ್ಯಕ್ಷರು ಹಿಂಗೆ. ಆದ್ರೂ ಡಿ.ಕೆ. ಶಿವಕುಮಾರ್ ಅವರು ಹೋಗೋದಿಲ್ಲ ಅಂತಾನೆ ಅನ್ಕೊಂಡಿದೆ. ಆಮೇಲೆ ನೋಡಿದ್ರೆ ಡಿ.ಕೆ. ಸಾಹೇಬ್ರು 9, 10ನೇ ತಾರೀಕು ಪ್ರಯಾಗ್ರಾಜ್ಗೆ ಭೇಟಿ ಕೊಡಲಿದ್ದಾರೆ ಅನ್ನೋದು ಗೊತ್ತಾಯ್ತು. 9ನೇ ತಾರೀಕು ಬೆಳಗ್ಗೆ ಪ್ರಯಾಗ್ರಾಜ್ಗೆ ಹೋಗಿ ಅದು ಕೂಡ ಕುಟುಂಬ ಸಮೇತರಾಗಿ ಗಂಗಾ ಸ್ನಾನ ಮಾಡಿಕೊಂಡು ಬರ್ತಾರಂತೆ. ಇದೇನು ಹಿಂಗೆ ಎಡವಟ್ಟಾಯ್ತಲ್ವಾ ಅಂದ್ಕೊಂಡಿರ್ಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಅವರ ಮಗಳು ಐಶ್ವರ್ಯ ಅವರು ಪ್ರಯಾಗ್ರಾಜ್ಗೆ ಆಲ್ರೆಡಿ ಹೋಗಿ ಆಗಿದೆ.
ಐಶ್ವರ್ಯ ಅವರು ಗಂಗಾ ಸ್ನಾನ ಮಾಡಿದ್ದೇನು, ಪವಿತ್ರ ಭೂಮಿಯಲ್ಲಿ ತಿರುಗಾಡಿದ್ದೇನು, ನಿಜವಾಗ್ಲೂ ಅದನ್ನು ನೋಡಿ ಬಹಳ ಖುಷಿಯಾಯಿತು. ಹಾಗೆ ಅಪ್ಪ ಮಗಳು ಇಷ್ಟೊಂದು ದೈವ ಭಕ್ತರು, ಆದರೆ ಕಾಂಗ್ರೆಸ್ನಲ್ಲಿ ಯಾಕಿದ್ದಾರೆ, ಹೆಂಗಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಈ ವಿಡಿಯೋವನ್ನು ಸ್ವತಃ ತಮ್ಮ ಖಾತೆಯಲ್ಲಿ ಹಾಕಿಕೊಂಡಿರುವಂಥ ಐಶ್ವರ್ಯ ಅವರು ಇದು ಪದಗಳನ್ನು ಮೀರಿದ ಅನುಭವ ಅಂತೆಲ್ಲ ಬರ್ಕೊಂಡಿದ್ದಾರೆ. ಪ್ರಪಂಚದ ಅತಿ ದೊಡ್ಡ ಗ್ಯಾದರಿಂಗ್ ಇದು. ಶಕ್ತಿ, ಏಕತೆ ಮತ್ತು ಆಧ್ಯಾತ್ಮಿಕ ಆಳವು ನನ್ನನ್ನು ಮಂತ್ರಮುಗ್ಧವಾಗಿಸಿತು. ಈ ದೈವಿಕ ಪ್ರಯಾಣದ ಮೂಲಕ ದಿ ಸೇಕ್ರೆಡ್ ಶಿಫ್ಟ್ ಕಾನ್ಕ್ಲೇವ್ನಲ್ಲಿ ಪ್ಯಾನಲಿಸ್ಟ್ ಆಗಿದ್ದೇನೆ. ಅಲ್ಲದೆ ರಿಕ್ಕಿ ಕೇಸ್ ಜೊತೆ ವೇದಿಕೆ ಹಂಚಿಕೊಳ್ತಿರುವುದು ಖುಷಿಯಾಗಿದೆ ಅಂತ ಬರ್ಕೊಂಡಿದ್ದಾರೆ. ಇದನ್ನ ಖರ್ಗೆ ಅವರು ನೋಡಿದ್ರೆ ಹೇಗೆ ತಡ್ಕೊಳ್ತಾರೆ ಪಾಪ. ಅವ್ರು ನೋಡಿದ್ರೆ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಕೇಳ್ತಾರೆ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को? मैं किसी की आस्था के ऊपर ठोस नहीं लगाना चाहता हूं. अगर किसी को दुख हुआ तो मैं माफी चाहता हूं, लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे. कंपटीशन में एक डुबकी मारता दूसरा, और जब तक वो टीवी में अच्छा नहीं आता तब तक डुबकी मारते रहते. ಇಲ್ಲಿ ನೋಡಿದ್ರೆ ಡಿ.ಕೆ. ಸಾಹೇಬ್ರು ಅಂಡ್ ಫ್ಯಾಮಿಲಿ ಕುಂಭಮೇಳಕ್ಕೆ ಹೋಗಿ ಪುಣ್ಯ ಸ್ನಾನ ಮಾಡ್ತಿದ್ದಾರೆ. ಫೈನಲಿ ಡಿ.ಕೆ. ಶಿವಕುಮಾರ್ ಹಾಗೂ ಅವರ ಮಗಳು ಐಶ್ವರ್ಯ ಹಾಗೂ ಇಡೀ ಕುಟುಂಬಕ್ಕೆ ಧನ್ಯವಾದ. ನೀವು ನಿಮ್ಮ ರಾಷ್ಟ್ರಾಧ್ಯಕ್ಷರಂತೆ ಆಗಿಲ್ಲ ಅಲ್ವಾ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.